ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ಗೈಸ್, ಏನಪ್ಪ ಸಮಾಚಾರ ಅಂದರೆ ಇವತ್ತು ಬನದುಣಿಮೆ, ಹಂಗಾಗಿ ಇವತ್ತು ಹಬ್ಬ ಇರೋದ್ರಿಂದ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಅಲ್ಲಿ ಉತ್ಸವ ಎಲ್ಲ ಇರುತ್ತೆ ನೋಡ್ಕೊಂಡು ಒಂದು ಸ್ವಲ್ಪ ಬರೋದು. ಈಗ ಬೆಳಗ್ಗೆನೇ ಎದ್ದು ಕರೆಂಟ್ ಕೊಟ್ಟಿದ್ದಾರೆ, ಹಂಗಾಗಿ ವಾಲೆಲ್ಲ ಚೇಂಜ್ ಮಾಡಬೇಕು. ಹೀಗಾಗಿ ಬೆಳಗ್ಗೆನೇ ಡ್ಯೂಟಿಗೆ ಜಾಯ್ನ್ ಆಗಿದ್ದೀವಿ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕೀಗ ಜಾಜರಿಗೆ. ಅಲ್ಲಿ ಜಾಜರಿಗೆ ಹೋಗಿ ದೇವಸ್ಥಾನ ಹತ್ರ ಏನೇನು ಆಚರಣೆ ಅದೇನಂತಾರೆ, ಅದೇನೇನಿರುತ್ತೆ ಎಲ್ಲದನ್ನು ತೋರಿಸ್ತೀನಿ. ಬರ್ರಿ ಹಾಯ್ಸಿ. ನನ್ನ ಯೂಟ್ಯೂಬ್ ಚಾನಲ್ನ ಡೈಲಿ ಕನ್ಸಿಸ್ಟೆನ್ಸಾಗಿ ಮಾಡೋಕ್ಕಾಗ್ತಿಲ್ಲ, ತೊಂದರೆ ಅದೇ ಬರ್ತಿರೋದು ನನಗೆ. ಡೈಲಿ ಮಾಡಿದ್ರೆ ನಿಮಗೆ ಒಂಥರ ನೋಡೋರ್ಗೂ ಒಂಥರ ಖುಷಿ. ನನಗೆ ಡೈಲಿ ಮಾಡೋಕ್ಕಾಗ್ತಿಲ್ಲ. ಏನಾರು ಒಂದು ಟೈಮಲ್ಲಿ ಎಡವಟ್ಟು ಆಗಿರುತ್ತೆ, ಹಂಗಾಗಿ ನಾನು ಡೈಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನಂದು ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ರದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಡೈಲಿ ಮಾಡಬೇಕು ಅಂತ ಅಂದ್ಕೊಂತೀನಿ, ಇವತ್ತು ಮಾಡ್ತೀನಿ, ನಾಳೆ ಏನಾರು ಒಂದು ಆಗಿರುತ್ತೆ. ಅದೇ ಒಂದು ಸಮಸ್ಯೆ ಆಗ್ತಿರೋದು ನಂದು. ಇಲ್ಲಾಂದರೆ ಡೈಲಿ ವೀಡಿಯೋ ಮಾಡ್ತಿದ್ದೆ ನಾನು ಯೂಟ್ಯೂಬ್ ಚಾನಲಲ್ಲಿ. ಅದಾಗ್ತಿಲ್ಲ, ಏನು ಸಮಸ್ಯೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಇನ್ಮೇಲಿಂದನಾದರೂ ಡೈಲಿ ಮಾಡಬೇಕು ಅಂತ ಅಂದ್ಕೊಂತಿದ್ದೀನಿ. ನೋಡುವ, ಟ್ರೈ ಮೈ ಲೆವೆಲ್ ಬೆಸ್ಟ್. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಇನ್ಮೇಲಿಂದ ಡೈಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ. ಹೊಸ ವರ್ಷ ಬಂತು 26. ಈ ವರ್ಷದಿಂದನಾರು ಸ್ಟಾರ್ಟ್ ಮಾಡೋಣ ಕ್ಲೀನಾಗಿ. ಏನೂ ಇಂಪ್ಯಾಕ್ಟ್ ಆಗಲ್ಲ. ನಮ್ಮ 26 ಬಂದರೂ ನಮ್ಮ ಮನಸ್ಸೊಳಗೆ ದೃಢ ನಿರ್ಧಾರ ತಗೊಂಡು ಒಂದು ಸ್ಟಾರ್ಟ್ ಮಾಡಬೇಕು. ಬರ್ರಿ, ಈ ವರ್ಷನಾದ್ರು ಸ್ಟಾರ್ಟ್ ಮಾಡಿ ಒಂದೊಳ್ಳೆ ಅಚೀವರ ಮಾಡೋಣ. ಇದರಲ್ಲಾದರೂ, ಓದೋದ್ರಲ್ಲಂತೂ ನಮ್ಮ ಕೈಲಿ ಆಗಲಿಲ್ಲ, ಅದೊಂದು ಸಮಸ್ಯೆ ಆಯ್ತು ಅಷ್ಟೇ. ಓದೋ ಟೈಮಾಗಿ ಓದಿದರೆ ಇವಾಗ ಹಿಂಗೆ ಹಾಕಿರ್ತಿದ್ವಿ. ಏನೂ ಮಾಡೋಂಗಿಲ್ಲ, ಹಣೆ ಬರ ಇಡೀ ಬರ ಕೆಟ್ಟು ನಿಂತಾಗ ಯಾರು ಏನೂ ಮಾಡೋಕ್ಕೆ ಬರಲ್ಲ ಅಷ್ಟೇ. ಇದರಲ್ಲಾರು ಅಚೀವ್ ಮಾಡೋಣ. ಈಗ ಅಡಿಕೆ ಗಿಡ ಈ ಥರ ಇದ್ದಾವೆ ನಮ್ಮವು. ಮುಂದಿನ ವರ್ಷ ಎಲ್ಲ ಅಡಿಕೆ ಬರ್ತವೆ ಅಂತ ಅಂದ್ಕೊಂಡಿದ್ದೀವಿ. ಹೆಂಗೆ ಅಂದರೆ ಇಲ್ಲಿ ಮೊಟ್ಟೆ ಥರ ಹೊಡೆದಿವೆ ನೋಡ್ರಿ, ಅಲ್ಲಿ ಕಂದಾಗ ನೋಡ್ರಿ, ಅಲ್ಲಿ ಕಾಣುತ್ತೆ, ಅದರಲ್ಲೂ ಕಾಣುತ್ತೆ, ಇದರಲ್ಲೂ ಕಾಣುತ್ತೆ. ಆ ಕಡೆ ಜಾಸ್ತಿ ಇದ್ದಾವೆ, ಆ ಥರ ಮೊಟ್ಟೆ ಥರ ಹೊಡೆದಿರೋದು ಭಾಳ ಇದ್ದಾವೆ. ಹಾಗಾಗಿ ಅಂದ್ಕೊಂಡಿದ್ದೀವಿ, ಇನ್ನೂ ಕನ್ಫರ್ಮಾಗಿ ನನಗೂ ಗೊತ್ತಿಲ್ಲ. ಸೊ ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ವಾಲ್ ಚೇಂಜ್ ಮಾಡೋದೇ ಮರ್ತೆ. ಆ ಕಡೆ ಮೇಲ್ಗಡೆ ಬಿಟ್ಟಿದ್ದೀನಿ. ಈ ಕಡೆ ಈ ಕೆಳಗಡೆ ಆಫ್ ಮಾಡ್ಕೊಂಡು ಹೋಗ್ಬೇಕು. ಈಗ ಜಾಜರಿಗೆ ಹೋಗಿ ಜಾಜರಲ್ಲಿ ಒಂದು ಸ್ವಲ್ಪ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬರೋಣ. ನಾನು ಸದ್ಯಕ್ಕೆ ಈ ಥರ ರೆಡಿ ಆಗಿದ್ದೀನಿ, ನೋಡ್ತಿರ್ಬೋದು. ಹೊಟ್ಟೆ ಹಾಕೊಂಡು ಫುಲ್ ರೆಡಿ ಆಗಿದ್ದೀನಿ. ಈಗ ನಮ್ಮಮ್ಮ ದೇವಸ್ಥಾನಕ್ಕೆ ಹೊರಟೈತೆ. ಫುಲ್ ದೇವಸ್ಥಾನಕ್ಕೆ ಅಂದರೆ ಹೊಸ್ತುರ್ಗ ಹತ್ರ, ಮನನಹಳ್ಳಿ ಹತ್ರ ಹೊರಟೈತೆ. ನಾನೀಗ ಇಲ್ಲೇ ಜಾಜರು ಟಾಟಾ. ನಮ್ಮ ಮನೆ ಹತ್ರ ಬಾಳೆಕಂದು ಹಾಕಿರೋದು 1-2 ಹಾಕಿದ್ದೆ. ಇವಾಗ ಒಂದು, ಇಲ್ಲೊಂದು, ಅಲ್ಲೊಂದು, ಮತ್ತು ಈಗ ಇಲ್ಲೊಂದು ಬಿಡ್ತೈತೆ, ಇಲ್ಲೊಂದು ಬಿಡ್ತೈತೆ, ಮತ್ತು ಅಲ್ಲೊಂದು ಐತೆ. 4 ಕಂದು ಆಗಿದೆ ಇವಾಗಲೇ. ಸದ್ಯಕ್ಕೆ 4 ಕಂದು ಆಗಿದ್ದಾವೆ. ಹೆಂಗೆ ಸುಮ್ಮನೆ ಒಂದೇ ಒಂದು ಹಾಕಿದ್ದು ಇದಕ್ಕೆ, ಹೆಂಗೆ ಮನೆ ಹತ್ರ ಬೆಳೀಲಿ ಅಂತ ಈಗ ಬಂದೈತೆ. ಇದೊಂದು ಬರ್ತೈತೆ ನೋಡಿರಿ, ಸುಮ್ಮನೆ ಮನೆ ಪಕ್ಕ ಹಾಕಿರೋದು. ಮನೆಗೆ ಬರ್ತದೆ ಏನಾದ್ರು ತಿನ್ನೋಕ್ಕೆ. ಇಲ್ಲ ನೋಡಿರಿ, ಮನೆ ಪಕ್ಕದಾಗ ಹಾಕಂದ್ರೆ ಇದೊಂದು ಬೆಸ್ಟ್ ಅಷ್ಟೇ. ಅದೇನು ಡೈಲಿ ಬರೋಲ್ಲ, ಒಂದು ವರ್ಷಕ್ಕೊಂದು ಸತಿನಾರು ಬರುತ್ತೆ ಅಷ್ಟೇ, ಖುಷಿ. ಇಲ್ಲೊಂದು ಅಡಿಕೆ ಗಿಡ ಎಲೆ ಬಳ್ಳಿ ಅಂದ್ಕೊಂಡಿನಿ. ಇದನ್ನ ಕನ್ಫರ್ಮಾಗಿ ಗೊತ್ತಿಲ್ಲ ಇದು ಎಲೆ ಬಳ್ಳಿನ ಏನು ಅಂತ. ಅದು ನೋಡಿದ್ರೆ ಎಲೆ ಬಳ್ಳಿ ಕಣ್ಣಂಗೆ ಕಾಣುತ್ತೆ, ಆದರೆ ಎಲೆ ಬಳ್ಳಿ ಅಲ್ಲ ಅನಿಸುತ್ತೆ, ಐ ಥಿಂಕ್, ಗೊತ್ತಿಲ್ಲ. ಇದನ್ನು ಎಲೆ ಬಳ್ಳಿ ಅಂತ ಹಾಕಿದ್ದೆ, ಅದರ ಎಲೆ ಬಳ್ಳಿ ಅಲ್ಲ ಇದು. ಇದು ಮೆಣಸಿನ ಬಳ್ಳಿನೂ ಅಲ್ಲ, ಅತ್ಲಾಗ ಎಳೆ ಬಳ್ಳಿನೂ ಅಲ್ಲ, ಇದು ಆ ಥರ. ಈಗ ನನ್ನ ಗಾಡಿ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಡ್ಬೇಕು. ಹಂಗೆ ಟೈರ್ ಹಾಕ್ಸಿದ್ದೀನಿ ನನ್ನ ಗಾಡಿ, ಆ ಥರ ಐತೆ ನೋಡ್ರಿ ಟೈರ್. ಈಗ ಸದ್ಯಕ್ಕೆ ನಾನು ಟೂರಿಗೆ ಹೋಗೋದು ಅಂತ ಟೈರ್ ಹಾಕ್ಸಿದ್ದು. ಈಗ ಬೈಕ್ ಟೂರ್ ಕ್ಯಾನ್ಸಲ್ಲು. ಈಗ ಟ್ರೈನು, ಫ್ಲೈಟ್, ಅದು ಎಲ್ಲಿಗೆ ಅಂತ ಹೇಳ್ತೀನಿ, ಸಸ್ಪೆನ್ಸು. ಹೋಗ್ಬೇಕಾದ್ರೆ ತೋರಿಸ್ತೀನಿ. ಇದೇ ಜನವರಿ 20ನೇ ತಾರೀಕು ಹೊರಟಿದ್ದೀವಿ.
ಇನ್ನು ಕನ್ಫರ್ಮ್ ಇಲ್ಲ. ಅದೇ 20ನೇ ತಾರೀಕು ಹೋಗೋದು ಅಂತ ನಾವು ಅಂದ್ಕೊಂಡಿದ್ವಿ. ಕನ್ಫರ್ಮ್ ಇಲ್ಲ ಇನ್ನು 20ನೇ ತಾರೀಕು ಹೋಗೋದೆ ಅಂತ. ಅದೇನಾದ್ರು ಹೋಗೋದು ಫಿಕ್ಸ್ ಆಯಿತು ಅಂದರೆ ಹೋಗೋದೆ ಹೊರಡೋದು. ನಾವು ಬೈಕಾಗಿ ಹೋಗೋದು ಅಂತ ನಾವು ಅಂದ್ಕೊಂಡ್ವಿ. ಬೈಕಾಗಿ ಹೋಗೋಕ್ಕೆ ಯಾಕೆ ಕಾಲ ಕೋಡ್ ಬರ್ತಿಲ್ಲ, ಅದಕ್ಕೋಸ್ಕರ ಟ್ರೈನು ಫ್ಲೈಟು ಅಂದ್ಕೊಂಡ್ವಿ. ಇನ್ನೂ ಕನ್ಫರ್ಮಾಗಿ ಗೊತ್ತಿಲ್ಲ. ನೋಡಿರಿ, ನಮ್ಮದು ಇದೊಂದು ಮಿಷಿನ್ ಐತೆ. ಅದು ಯಾರು ತಗೊಳೋದಾದರೆ ತಗೋಬೋದು. ಈ ಥರ ಇವೆಲ್ಲ ಎಕ್ವಿಪ್ಮೆಂಟ್ಸ್ ಇರ್ತವೆ. ಇದು ಸುಮಾರು ಎಕ್ವಿಪ್ಮೆಂಟ್ಸ್ ಇರ್ತವೆ. ಯಾರಿಗಾದರೂ ಬೇಕಾದರೆ ತಗೋಬೋದು. 60,000 ರೂಪಾಯಿ, ಕೇವಲ 60,000 ರೂಪಾಯಿ. ಅದು 9 HP ಗಾಡಿ. ಅದು 9 HP ಗಾಡಿ ಆಗಿರೋದ್ರಿಂದ ಹೇಳ್ತೀನಿ. ಇವಾಗ ಟೈಮ್ ಬಂದು 12:30 ಆದರೂ ನಾನು ಇನ್ನೂ ಇಲ್ಲೇ ಇದ್ದೀನಿ. ಇನ್ನು ಹೋಗೋಕ್ಕೆ ಟೈಮ್ ಸಿಗ್ತಿಲ್ಲ. ನಾನು ಇನ್ನೂ ಎಷ್ಟೊತ್ತಿಗೆ ಹೋಗ್ತೀನಿ ಏನು ನನಗಂತೂ ಗೊತ್ತಿಲ್ಲ. ಹೋಗೋಕ್ಕೆ ಟೈಮು ಅಂದರೆ ಇಲ್ಲಿ ಈಗ ವಾಲ್ ಚೇಂಜ್ ಮಾಡಿದ್ದೀನಿ, ಅಲ್ಲಿನೂ ಸ್ಟಾರ್ಟ್ ಆಗೈತೆ ಹಂಗೆ ನನಗೂ ಗೊತ್ತಿಲ್ಲ ಕನ್ಫರ್ಮಾಗಿ. ಇನ್ನೆಲ್ಲ ವಾಲ್ ಚೇಂಜ್ ಮಾಡ್ಕೊಂಡು ಹೋಗೋದ. ಈಗ ಏನು ಕೆಲಸ ಇಲ್ಲ. ಬೆಳಿಗ್ಗೆನೇ ರೆಡಿ ಆಯ್ತು. ನಮ್ಮಮ್ಮ ಬೆಳಿಗ್ಗೆನೇ ರೆಡಿ ಮಾಡ್ತಿದ್ದೆ. ರೆಡಿ ಆಗು ಅಂತ. ನಮ್ಮಮ್ಮ ಅಲ್ಲಿಗೆ ಹೋಗೋಣ, ವಸ್ತ್ರಕ್ಕೆ ಹೋಗೋಣ ಅಂತ ನಾನು ಹೋಗ್ಬಾರಮ್ಮ ಅಂತೇಳಿ ನಾನು ಇಲ್ಲೇ ಜಾಜರಿಗೆ ಹೋಗ್ತೀನಿ ಅಂತೇಳಿ ಅದಕ್ಕೆ ನಿಂತ್ಕೊಂಡಿನಿ. ಇವಾಗ ವಾಲ್ ಚೇಂಜ್ ಮಾಡ್ಕೊಂಡು ಹೋಗೋದೆ. ಅಲ್ಲೋಗಿ ಒಂದು ಸ್ವಲ್ಪ ತಿದ್ದು ಬರುವ. ಆಮೇಲೆ ಮತ್ತೆ ಸಿಗ್ತೀನಿ ಜಾಜೂರಲ್ಲಿ ನಿಮಗೆ. ಇನ್ನೇನು ಹೋದಂಗೆ ಜಾಜೂರಿಗೆ ನಮ್ಮ ಅಪ್ಪಾಜಲ್ಲಿ ಪೈಪ್ ತಗೊಂಡು ತೊಟ್ಟಿಗೆ ನೀರು ಬಿಡ್ಬೇಕು. ಅದೊಂದು ಕೆಲಸ ಐತಿ. ಈಗ ಅದೇ 15 ದಿನ ಆಯ್ತು ನಮ್ಮ ಮನೆಗೆ ನೀರು ಬಂದಿಲ್ಲ. ಇದ್ರದ್ದು ಗ್ರಾಮ ಪಂಚಾಯತಿದು ಅದೇನು ಅದೆಲ್ಲೋ ಪೈಪ್ ಹೊಡೆದೈತೆ ಅಂತ ಹೇಳ್ತೀರಪ್ಪ. ಯಾರು ನೋಡಿದಾರೆ ಯಾರು ಬಲ್ಲಿ ಒಂದೂ ಗೊತ್ತಿಲ್ಲ. ಈಗ ಅದನ್ನು ಕ್ಲಿಯರ್ ಮಾಡ್ಕೊಂಡು ಇಲ್ಲಿ ನಮ್ಮದು ಏನಪ್ಪ ಅಂದರೆ ಆ ಪೈಪೆಲ್ಲ ಕಲೆಕ್ಷನ್ ಕೊಟ್ಟು ಈಗ ಮೋಟ್ರ್ ಲೈನಿಂದ ನೀರು ತೊಟ್ಟಿಗೆ ನೀರು ಡಂಪ್ ಮಾಡಬೇಕು. ಸೊ ನಾನು ಇನ್ನೊಂದು ಅಲ್ಲಿಗೆ ಹೋಗೋದು ಇನ್ನೊಂದು ಲೇಟ್ ಆಗುತ್ತೆ. ಇನ್ನೂ ಸ್ಟಾರ್ಟ್ ಆಗಿರೋಕ್ಕಿಲ್ಲ, ಮೋಸ್ಟ್ಲಿ ಲೇಟಾಗೆ ಸ್ಟಾರ್ಟ್ ಆಗೋದು. ಅದಕ್ಕೋಸ್ಕರ ಇನ್ನೂ ಲೇಟಾಗೆ ಹೋಗೋಣ. ಬರ್ರಿ ಅಲ್ಲೋಗಿ ನಮ್ಮ ಅಪ್ಪಾಜಿಗೆ ಬರುತ್ತೆ. ಈಗ ಊಟಕ್ಕೆ ಮಾಡ್ಬೇಕೇನೋ ಗೊತ್ತಿಲ್ಲ ನನಗೂ ಕನ್ಫರ್ಮಾಗಿ. ಊಟಕ್ಕೆ ಮಾಡಿ ಅನ್ನಕ್ಕೇನಾರು ಇಟ್ಟು ಇನ್ನೊಂದು ಸ್ವಲ್ಪ ಡಂಪ್ ಮಾಡೋಣ ನೀರು. ಬರ್ರಿ. ಅಲ್ಲೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಬಂದೆ. ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಟಾಟಾ ಬಾಯ್. ನಾಳೆ ಮತ್ತೆ ಸಿಗುವ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.